ಸರ್ವರಿಗೂ ನಮಸ್ಕಾರ. ನಾನು ಹಜರತ್ ಅಬ್ದುಲ್ ಕರೀಂ ಹಾಸಿಂಪೀರ್ ದೇಸಾಯಿ, MA ಕನ್ನಡ, ಹಿಂದಿ, ಉರ್ದು, क्रांतिकारी कवि, राष्ट्रीय अध्यक्ष नवरंग कांग्रेस पार्टी 9731269463. ನಮ್ಮ ಮನೆಗೆ ಕೂರ್ಬ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಿದ್ದಣ್ಣ ಗೋಡಿಯವರು ಬಂದಿದ್ದಾರೆ. ಅವ್ರಿಗೆ ನಾವು ಸ್ವಾಗತ ಮಾಡ್ತಾ ಅವ್ರ ನಂಬರನ್ನು 9404111273. ಅದರಂತೆ ಮೊಹಮ್ಮದ್ ಹಸನ್ ಮೌಶಿನ್ ಇವರು ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧರಾಗಿದ್ದಾರೆ ಮುಸ್ಲಿಂ ಸಮಾಜದಲ್ಲಿ. ಅಲ್ಲದೆ ರಾಯಚೂರು ಜಿಲ್ಲೆಯ ಅಲ್ಪಸಂಖ್ಯಾತರ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರು, ಇವಾಗ ಮಾಜಿಯಾಗಿದ್ದಾರೆ. ಅವರ ದೂರವಾಣಿ ಸಂಖ್ಯೆ ಅವರೇ ಹೇಳ್ತಾರೆ. 7019518071. ಸರ್, ಇವಾಗ ನೀವು ಕುರುಬ ಸಮಾಜಕ್ಕೆ ಸೇರಿದ್ದೀರಾ, ಅಲ್ಲದೆ ದೊಡ್ಡ ದೊಡ್ಡ ಹುಲಿಗಳ ಜೊತೆ ಹೋರಾಡಿದ್ದೀರಾ, ಯಾರಿಗೂ ಭಯ ಪಡದೆ ಮಾತಾಡ್ತೀರಾ. ಸಿದ್ದರಾಮಯ್ಯನವರಿಗೂ ಬದಾಮಿಯಲ್ಲಿ ಚುನಾವಣೆ ನಿಂತಾಗ ನಾಮಿನೇಷನ್ ಮಾಡಿ ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡುವಂತೆ ಒಪ್ಪಿಸುವ ಧೈರ್ಯ ತೋರಿಸಿದಿರ. ಇವತ್ತು ಸಿದ್ದರಾಮಯ್ಯನವರಿಗೆ ನಿಮ್ಮದೇ ಸಮಾಜದವರೇ ಆದರೆ ಅವರಿಗೆ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಸಿ ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದರ ಬಗ್ಗೆ ಏನಂತೀರ? ಈಗ ಅದು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಸಮಾಜದ ಹಿರಿಯರಾದಂಥ ಸಿದ್ದರಾಮಯ್ಯ ಸಾಹೇಬರು ಅದು AICCಯಲ್ಲಿ 3 ವರ್ಷದ ಹಿಂದೆ ಅವರಲ್ಲೇ ಮಾತುಕತೆ ಆಗಿತ್ತಂತ. ಹಿಂಗಾಗಿ ತಾವು ಬಿಟ್ಟು ಕೊಡ್ಬೇಕಂತೇಳಿ 2.5 ವರ್ಷ ಆದ್ರೂ ಬಿಟ್ಟು ಕೊಟ್ಟಿದ್ದಿಲ್ಲ. 3ನೇ ವರ್ಷಕ್ಕೆ ಬಿಟ್ಟು ಕೊಟ್ಟರು. ಆದರೆ ಬಿಟ್ಟು ಕೊಟ್ಟಿದ್ದಕ್ಕೂ ಈಗ ಅವ್ರಿಗೆ ಇಂಡಿಯಾದಲ್ಲಿ ತ್ಯಾಗರಾಮಯ್ಯ ಅಂತೇಳಿ ಹೆಸರು ಬಂದಿದೆ. ಅದರ ಜೊತೆಗೆ ತಮ್ಮ ಮಗನಿಗೂ ಒಂದು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಆನಂತರ ನಮ್ಮ ಜಮೀರ್ ಅಹ್ಮದ್ ಅವ್ರಿಗೆ ಒಂದು ಅವಕಾಶ ಕೊಡಬೇಕು, ಒಂದೇ ಇದರಲ್ಲಿ ಆಗ್ಬೇಕಾಗಿತ್ತು. ಯಾಕಂದ್ರೆ ಅವರು ಆಕ್ಟಿವ್ ಪರ್ಸನ್, ನಮ್ಮ ಮುಸ್ಲಿಂ ಸಮಾಜದ ಒಳ್ಳೆ ನಾಯಕರು ಅವರು. ಅದನ್ನು ಮಾಡೇ ಮಾಡ್ತಾರಂತ ನನಗೂ ವಿಶ್ವಾಸ ಇದೆ. ಆನಂತರ ಇಲ್ಲಿ ಸಮಾಜದಲ್ಲಿ ಏನೈತಂದ್ರ ಎಲ್ಲರೂ ಹಿಂದೂ ಮುಸ್ಲಿಂ ಜೈನ್ ಕ್ರಿಶ್ಚಿಯನ್ ಪ್ರತಿಯೊಬ್ಬರು ಒಂದಾಗಿ ನಾವು ಕೆಲಸ ಮಾಡಬೇಕು. ಆದ್ರಿಂದ ಇವತ್ತು ನಮ್ಮ ಹಜರತ್ ಸಾಹೇಬ್ರಿಗೆ ಕರೆಸಿದ್ದಕ್ಕೆ ನನಗೆ ಅತಿ ಆನಂದ ಆಗೈತಿ. ಅವ್ರದ್ದು ಇಡೀ ಇಂಡಿಯಾ ತುಂಬಾ ಒಳ್ಳೆ ಅವಕಾಶ ಇದೆ. ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವಾಗ ಇಲ್ಲಿ ಜಮೀರ್ ಅಹಮದ್ ಅವರಿಗೆ ಮಂತ್ರಿ ಪದವಿ ಕೊಡ್ಬೇಕಂತ ಬಯಸುತ್ತಿದ್ದೇನೆ ಅಂತ ತಾವು ಹೇಳ್ತಾ ಇದ್ರ. ನಿಮ್ಮಂತೆ ಕುಣಿಗಲ್ MLAಗಳಾದ ಶ್ರೀ ರಂಗನಾಥ್ ಸಾಹೇಬರು ಹೇಳಿದ್ದಾರೆ, ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅಲ್ಲದೆ ಹಲವಾರು ಮಂತ್ರಿಗಳು ಮತ್ತು ಶಾಸಕರು ಜಮೀರ್ ಅಹಮದ್ಗೆ ಮಂತ್ರಿ ಪದವಿ ಕೊಡಿ ಅಂತ ಕೋರಿಕೆ ಮಾಡ್ತಾ ಇದ್ದಾರೆ. ನಿಮ್ಮ ಕೋರಿಕೆಗಳಿಗೆ ಧನ್ಯವಾದ. ಆದರೆ ಯಾರು ಇವರಿಗೆ ಮಂತ್ರಿ ಪದವಿ ಕೊಡುವವರಿಗೆ ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬಿಡಂಗಿಲ್ಲ ಅಂತ ಯಾರು ಒತ್ತಾಯ ಮಾಡ್ತಾ ಇಲ್ಲ. ಅದಕ್ಕೆ ಕಾರಣ ಅದು ಮೊನ್ನೆ ದಾವಣಗೆರೆ ಎಲೆಕ್ಷನ್ ಅಲ್ಲಿ ಸ್ವಲ್ಪ ಅದೇನ ಓಟ್ ಹಾಕ್ಬೇಡ ಹಿಂಗಂತ ಹೇಳಿದ್ಕ ಆ ಉದ್ದೇಶದಿಂದ ಜನರು ಹೋರಾಟಕ್ಕೆ ಬರವಲ್ರು. ನನ್ನ ಇದ್ರ ಪ್ರಕಾರ ಅದ ಆಕ್ಚುಲಿ ಅದು ಪ್ರಾಮಾಣಿಕವಾಗಿ ಅವ್ರದ್ದು ಅಲ್ಲೇ ಅಲ್ಲ, ಅದ ಎಡಿಟಿಂಗ್ ಮಾಡಿ ಕಳ್ಸ್ಯಾರ. ಅದನ್ನೆಲ್ಲ ಬಿಟ್ಟು ಎಲ್ಲಾ ಸಮಾಜದ ನಾಯಕರು ಒಕ್ಕಟ್ಟಿನಿಂದ ಹೋರಾಡಿದ್ರೆ ಅದು ನಾವು ಅವ್ರ ಭಾವಿ ಮಂತ್ರಿ ಸ್ಥಾನ ಸಿಗ್ಬಹುದು. ನೋಡಿ ಸರ್, ಆರೋಪ ಬೇರೆ, ಅಪರಾಧ ಬೇರೆ. ಅಪರಾಧ ಇದ್ರೂ ಅದು ಸಾಬೀತಾಗೋದು ಬೇರೆ. ಇಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮೇಲೆ ಮೂಢ ಹಗರಣ ಬಂದಿತ್ತು, ಅದು ಕೊಟ್ಟಿದ್ದು ಸಾಬೀತು ಆಯಿತು. ಆಮೇಲೆ ಅವರು ವಾಪಸ್ ಕೊಟ್ಟಿದ್ದು ಆಯಿತು. ಆದರೆ ಅವರು ಮುಖ್ಯಮಂತ್ರಿ ಪದವಿಯಿಂದ ರಾಜೀನಾಮೆನೂ ಕೊಡಲಿಲ್ಲ, ಹೈಕಮಾಂಡ್ನವರು ಅವ್ರಿಗೆ ಡಿಸ್ಮಿಸ್ ಮಾಡಿಲ್ಲ. ಒಂದು ಮಾತು ತಪ್ಪಿದ ಕೂಡಲೇ ರಾಜೀನಾಮೆಗೆ ಡಿಸ್ಮಿಸ್ ಮಾಡ್ತಾರೆ. ಒಂದು ಮಾತು ಇನ್ನೂ ಅದು ಆಡಿಯೋ ಸತ್ಯನೋ ಸುಳ್ಳು ಗೊತ್ತಿಲ್ಲ, ಅವರಿಗೆ ಮಂತ್ರಿ ಪದವಿಯನ್ನು ದೂರ ಇಡ್ತಾರೆ. ಇದು ಸರಿನಾ? ಇದರ ಅಲ್ಕಾರ ಇದು ನಾವು ಸರಿ ಅಂತ ಹೇಳಕ್ ತಯಾರಿರಲ್ಲ. ಯಾಕಂದ್ರೆ ಒಬ್ರಿಗೊಂದು ಮಾಡ್ದಂಗ ಆಗತ್ತ.
ಇಲ್ಲಿ ನಮ್ಮ ಜಮೀರ್ ಅಹಮದ್ ಅವ್ರು ಏನೂ ಮಾಡ್ಲಾರ್ದನೆ ಅದಕ್ಕೆ ಈ ಟೈಪ್ ಎಡಿಟ್ ಮಾಡ್ಕೊಂಡು ಮಾಡೋ ಉದ್ದೇಶ ಅದು ಸರಿಯಲ್ಲ ಅಂತ ನನಗನ್ಸುತ್ತೆ. ಅದಕ್ಕಾಗಿ ಇವಾಗ ಸರಿಯಲ್ಲ ಅಂತ ನೀವು ಹೇಳ್ತಾ ಇದ್ದೀರ. ಸರಿ ಇಲ್ಲ ಅಂತ ಎಷ್ಟೋ ಜನ ಜಮೀರ್ ಅಹಮದ್ ಅವರ ಬೆಂಬಲಿಗರು ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಿ ಸಿದ್ದರಾಮಣ್ಣ ನಮ್ಮ ಜಮೀರ್ ಅಹಮದ್ ಪರವಾಗಿ ನೀವು ಮಾತಾಡಲಿಲ್ಲ ಅಂತ ಆಡ್ತಾ ಇದ್ದಾರೆ. ಅಳ್ಬೂರಿಕರಿಗೆ ಯಾರು ಹುದ್ದೆ ಕೊಡ್ತಾರ ನೋಡಿ. ಅಳುವವನು ಶೂರನಲ್ಲ, ಬೇಡುವವನು ದಾನಿಯಲ್ಲ. ನೀವು ಶೂರವಂತರಾದ್ರೆ ಕಿತ್ತಿ ತಗೊಳ್ರಿ. ಹಾಗೆ ಡಿ ಕೆ ಶಿವಕುಮಾರ್ ನೋಡಿ, ಎಸ್ ಎನ್ ಕೃಷ್ಣ ಅವ್ರ ಬಾಗಿಲಿಗೆ ಒದ್ದು ಮಂತ್ರಿ ಆದರು. ಇವಾಗ ಹೈಕಮಾಂಡ್ಗೆ ಇಕ್ಕಟ್ಟಿಗೆ ಸಿಕ್ಕಿಸಿ ಮಂತ್ರಿ ಪದವಿ ಕಸ್ಕೊಂಡು. ಹಾಗೆ ನೀವಾಗಲಿ ನಿಮ್ಮ ಜಮೀರ್ ಅಹಮದ್ ಸಾಹೇಬರಾಗಲಿ ಅವ್ರ ಬೆಂಬಲಿಗೆ ಆಗಲಿ ಒದ್ದು ಕಿತ್ಕೊಳ್ಳೋ ಶಕ್ತಿ ನಿಮಗೆ ಇಲ್ವಾ? ಆದ್ರೆ ಅದನ್ನ ಓದ್ ಕೀಳೋ ಶಕ್ತಿ ಇದೆ. ಆದರೆ ನಮ್ಮ ಜನರಲ್ಲಿ ಒಗ್ಗಟ್ಟಿಲ್ಲ. ಆನಂತರ ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳಿದ್ರೆ ಹೈಕಮಾಂಡ್ಗೆ, ನಮ್ಮ ಜಮೀರ್ ಅಹಮದ್ ಸರ್ಗೆ ಖಂಡಿತ ಮಂತ್ರಿ ಸ್ಥಾನ ಸಿಗ್ತೈತಿ. ಅದನ್ನ ನಾವು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದನ್ನ ನಾವೆಲ್ಲರೂ ಕೂಡಿ ಮನವಿ ಮಾಡಿಕೊಡೋಣ. ಸಿದ್ದರಾಮಯ್ಯ ಸಾಹೇಬರು ಬೇಕಂತಲೇ ನೋಡಿ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರ ಅಭಿವೃದ್ಧಿ ಕೊಡಿಸಿಲ್ಲ, ಜಮೀರ್ ಅಹಮದ್ಗೆ ಮಂತ್ರಿ ಪದವಿ ಕೊಟ್ಟಿಲ್ಲ, ಜಾರಕಿಹೊಳಿಗೆ ಮತ್ತು ಎಂ ಬಿ ಪಾಟೀಲ್ಗೆ ಡೆಪ್ಟಿ CM ಮಾಡಲಿಲ್ಲ. ಅದಕ್ಕೆ ಕಾರಣ ಅವರು ತಮ್ಮ ಗೇಮ್ ಆಡ್ತಾ ಇದ್ದಾರ ಅಂತ ನನಗೆ ಅನಿಸುತ್ತಿದೆ. ಆದ್ರೆ ನಿಮ್ಗೆ ಅನಿಸುತ್ತಿದೆ? ಅದು ಇದ್ರೂ ಇರ್ಬೋದು. ಯಾಕಂದ್ರ ಕಣ್ಣಿಗೆ ಕಾಣಲಾರ್ದು ಒಳಗೆ ಅಂತರಂಗದಿಂದ ಅವರು ಪ್ಲಾನ್ ಮಾಡ್ಕೊಂಡು ಆಟ ಆಡ್ತಿದ್ರು ತಪ್ಪಿಲ್ಲ. ಅದ್ರಾಗೆ ನನಗೇನ ಸಂಶಯ ಇಲ್ಲ. ಅದಕ್ಕೆ ಇದ್ರೂ ಇರ್ಬೋದು. ಇಂಥ ರಾಜಕೀಯ ಮಾಡಿದ್ರೆ ಸರ್ಕಾರ ದಿನನಿತ್ಯ ಟೆನ್ಷನ್ಗೆ ಒಳಗಾಗುತ್ತೆ. ಈ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ತುಂಬಾ ಜಾಣರು. ಈಗೆಲ್ಲ ಮಾಡಿ ನೊಣನಕೆರೆ ಅಜ್ಜನ ಆಶೀರ್ವಾದದಿಂದ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಜೊತೆ ಒಕ್ಕಲಿಗರ ಸಮಾಜದವರು ನಿಂತಿದ್ದಾರೆ. ಅಲ್ಲದೆ ನಿನ್ನೆ ಸ್ವಾಮೀಜಿಗಳು ಅವ್ರ ಸಮಾಜಕ್ಕೆ ಇನ್ನೂ 4 ಮಂತ್ರಿ ಪದವಿ ಕೊಡ್ಬೇಕಂತ ಕೋರಿಕೆ ಇಟ್ಟಿದ್ದಾರೆ. ಈ ಸಮಯದಲ್ಲಿ ಒಂದು 90-90 ದಿನದಲ್ಲಿ ರಾಜ್ಯದ 224 ಕ್ಯಾಂಡಿಡೇಟ್ಗಳಿಗೆ ರೆಡಿ ಮಾಡಿಕೊಂಡು ಒಳಗಿಂದೊಳಗೆ ರೆಡಿ ಮಾಡಿಕೊಂಡು ಸರ್ಕಾರ ವಿಸರ್ಜನೆ ಮಾಡಿದ್ರೆ ಹಾಗೆ ಸಿದ್ದರಾಮಯ್ಯನವರು ಏನು ಮಾಡ್ಬೋದು? ಸರ್ಕಾರ ವಿಸರ್ಜನೆ ಮಾಡಿದ್ರೆ ರಾಷ್ಟ್ರಪತಿ ಆಡಳಿತ ಬರ್ಬೋದು. ಇಲ್ಲಾಂದ್ರೆ ಈ ಎಲ್ಲ ಮೇಲೆ ಹೊಳೆ ಇನ್ನೊಂದ್ಸಲ ನೀವೇ ಆಗ್ಬೇಕು ಸಿದ್ದರಾಮಯ್ಯ ಸಾಹೇಬ್ರಿ ಅಂತ ಹೇಳಿದ್ರೆ ಅದು ಆಗ್ಲಿಕ್ಕೆ ಅಡ್ಡಿ ಇಲ್ಲ. ಹಿಂಗೆ ನಮಗ್ ಅನಿಸ್ತಾ ಇದೆ. ಸಿದ್ದರಾಮಯ್ಯ ಸಾಹೇಬರು ಈಗ ಮುಖ್ಯಮಂತ್ರಿ ಆಗೋ ಕನಸು ಮುಗಿತವ್ರು. ಯಾಕೆ ಮುಗಿತಂದ್ರೆ ಇವರು ಗೇಮ್ ಆಡ್ತಿರುವುದು ಎನ್ ಇಬ್ರಾಹಿಂ ಗೊತ್ತಾಯ್ತು, ಆರ್ ರೋಷನ್ ಬೇಗ್ ಅವ್ರಿಗೆ ಗೊತ್ತಾಯ್ತು, ಎನ್ ಬಿ ಪಾಟೀಲ್ ಅವರಿಗೆ ಗೊತ್ತಾಯ್ತು, ಸತೀಶ್ ಜಾರಕಿಹೊಳಿಗೆ ಗೊತ್ತಾಯ್ತು, ರಮೇಶ್ ಜಾರಕಿಹೊಳಿಗೆ ಗೊತ್ತಾಯ್ತು. ಎಲ್ಲ ಲಿಂಗಾಯತ್ ಸಮಾಜಕ್ಕೆ, ಒಕ್ಕಲಿಗ ಸಮಾಜಕ್ಕೆ, ಮುಸ್ಲಿಂ ಸಮಾಜಕ್ಕೆ, ದಲಿತರಲ್ಲಿ ನೋಡಿ ಇವರು ಖರ್ಗೆ ಅವರು ಅವ್ರಿಗೆ ಅಷ್ಟಕ್ಕಷ್ಟೇನೆ. ಹೀಗಾಗಿ ಎಲ್ಲಾ ಸಮಾಜದ ಜನರ ಮನಸ್ಸಿನಲ್ಲಿ ಸಿದ್ದರಾಮಯ್ಯ ಅವರ ಬಗ್ಗೆ ಇವಾಗ ಗೌರವ ಉಳಿದಿದೆಯಾ? ಅಧಿಕಾರದಿಂದ ಇಳಿದ ಮೇಲೆ ಗೌರವ ಉಳಿದಿಲ್ಲ. ಅದರ ಬಗ್ಗೆ ನಾನು ಯಾವುದೂ ಹೇಳಿಕೆ ತಯಾರಿಲ್ಲ. ಯಾಕಂದ್ರೆ ಅಧಿಕಾರ ಇದ್ದಾಗ ಎಲ್ಲಾರು ಹೋಗಿ ಜೈಕಾರ ಹಾಕ್ತಾ ಇರ್ತಾರ, ನಮ್ಮ ನಾಯಕ, ಎಲ್ಲಾ ಸಮಾಜದ ನಾಯಕ ಅಂತೇಳಿ. ಈಗ ಹೆಂಗಂದ್ರೆ ಒಂದು ವಾರ ಆದ ತಕ್ಷಣ ಜನ ಮರ್ತು ಬಿಡ್ತಾರ. ಆದ್ರೆ ನಾವೆಲ್ಲ ನಾಯಕರಾದವರು ಅವರಲ್ಲಿ ಏನು ಲೋಪದೋಷಗಳದಾವು, ಈಗ ಏನ್ ನಡೀತೈತಿ, ಮಾಜಿ ಮುಖ್ಯಮಂತ್ರಿಗಳು ಆದ್ರೂ ಸಹಿತ ಜಬರ್ದಸ್ತ್ ಹಿಂಗ ಮಾಡೋ ಅಂತ ಹೇಳಿದ್ರೆ ಹೈಕಮಾಂಡ್ ಅವ್ರು ಮಾತು ಕೇಳುತ್ತಾ, ಡಿ ಕೆ ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು ಮಾತು ಕೇಳ್ತಾರ. ಅವ್ರು ಮನಸ್ಸು ಮಾಡ್ಬೇಕಷ್ಟೇ. ಈಗ ರಾಜ್ಯದಲ್ಲಿ ಒಂದು ಕಡೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಇನ್ನೊಂದು ಕಡೆ ಇನ್ನೊಂದು ಹುಲಿ, ದೇಶ ನೆಚ್ಚಿದ ಹುಲಿ, ರಾಜ್ಯ ನೆಚ್ಚಿದ ಹುಲಿ, ಅಲ್ಲದೆ ಐತಿಹಾಸಿಕವಾಗಿ ಎಲ್ಲ ಜ್ಞಾನ ಇರುವ ಹುಲಿ, ಧೈರ್ಯವಂತ ಹುಲಿ, ತುಂಬಾ ಇರುವ ವಿಷಯ ನೇರವಾಗಿ ಹೇಳುವಂತ ಹುಲಿ ಬಿ ಕೆ ಹರಿಪ್ರಸಾದ್ ಅವರು KPCCಗೆ ರಾಜ್ಯಾಧ್ಯಕ್ಷರಾಗಿ ಅವರು ಒಲ್ಲಂದ್ರು
ಹೈಕಮಾಂಡ್ನವರು ಒತ್ತಾಯವಾಗಿ ಅವ್ರ ಮೇಲೆ ವಿಶ್ವಾಸ ಇಟ್ಟು ಅಧ್ಯಕ್ಷರು ಮಾಡಿದ್ದಾರೆ. ಅವರಿಗೆ ತಾವು ಕುರುಬ ಸಮಾಜದಿಂದ ಸಂಪೂರ್ಣ ಬೆಂಬಲ ನೀಡ್ತೀರಾ? ಖಂಡಿತ. ಹರಿಪ್ರಸಾದ್ ಸರ್ ಹಿಂದೆ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು, ಹಾಗೂ ಹಲವಾರು ರಾಜ್ಯದ ಉಸ್ತುವಾರಿ ಕೊಟ್ಟಾಗ ಎಲೆಕ್ಷನ್ ಓಡಾಡಿದ್ರು. ಅವರಿಗೆ ನಮ್ಮ ಕುರುಬ ಸಮಾಜದಿಂದ ನಾವು ಹರಿಪ್ರಸಾದ್ ಸರ್ಗೆ ನಾವು ಸಂಘಟನೆ ಮಾಡೋದಲ್ಲಿ ಏನಾರು ಸಪೋರ್ಟ್ ಮಾಡ್ತೀವಿ ನಾವು. ಈಗ ತುಂಬಾ ಧೈರ್ಯವಂತ ಆಕ್ಟಿವ್ ಪರ್ಸನ್, ಮುಂದಿನ ಭಾವಿ ಮುಖ್ಯಮಂತ್ರಿ ಅಂತ ಗುಲ್ಬರ್ಗ ಜಿಲ್ಲೆಯವರು, ರಾಜ್ಯದ ದಲಿತರು ಮತ್ತು ದೇಶದ ದಲಿತರು ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ತುಂಬಾ ಒಂದು ನಂಬಿಕೆ ಇಟ್ಟು ಒಂದು ಆಸೆ ಇಟ್ಟಿದ್ದಾರೆ. ಅಲ್ಪಸಂಖ್ಯಾತರಾಗಲಿ, ದಲಿತರಾಗಲಿ, ಬಡವರಾಗಲಿ ಎಲ್ಲರೂ ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ. ಇವಾಗ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಆ ಹುದ್ದೆಯಲ್ಲಿ ಒಂದೇ ಒಂದು ಮರ್ಡರ್ ಆಗಲಿ ಅಥವಾ ಕಳ್ಳತನ ಆಗಲಿ ಅದು ತಪ್ಪಿಸಲು ಅವರಿಂದ ಸಾಧ್ಯನಾ? ಖಂಡಿತ. ಈಗ ಅವರು ಇನ್ನೂ ಯಂಗ್ ಅಂಡ್ ಡೈನಾಮಿಕ್ ಲೀಡರ್, ಅದರಾಗ ಸ್ವಲ್ಪ ಜವಾಬ್ದಾರಿ ತಗೊಂಡು ನನ್ನ ಖಾತೆ ದೊಡ್ಡದು ಬಂದಿದೆ, ಯಾವುದೇ ಒಂದು ಮರ್ಡರ್ ಆಗ್ಲಾರ್ದಂಗ ನಾನು ನೋಡ್ಕೊಂತ ಹೋಗ್ಬೇಕು ಅನ್ನೋದು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅದು ಜವಾಬ್ದಾರಿ ತಗೋಬೇಕಂತ ಕೇಳ್ಕೊತೀನಿ. ದೇಶದಲ್ಲಿ ಸನ್ಮಾನ್ಯ ಬಿಜೆಪಿಯಲ್ಲಿ ಪ್ರಧಾನಮಂತ್ರಿಗಳಾಗಿ ಮೋದಿಜಿಯವರು 13ನೇ ವರ್ಷದಲ್ಲಿ ರನ್ನಿಂಗ್ ಆಗ್ತಾ ಇದ್ದಾರೆ. ಅಲ್ಲಿ 240 ಜನ ಮಾತ್ರ ಬಿಜೆಪಿ ಸದಸ್ಯರಿದ್ದಾರೆ. ಈಗ ದೇವೇಗೌಡರಿಗೆ ರಾಜ್ಯಸಭಾ ಸದಸ್ಯರು ಮಾಡ್ರಂತ JDS-ನವರು ಕೇಳಿದ್ರು, ಅದು ಅವರು ಕೊಡ್ಲಿಲ್ಲ. ಹಾಗಾಗಿ ದೇವೇಗೌಡರು ಮಾಜಿ ಪ್ರಧಾನಿಗಳು ಅವ್ರ ಜೊತೆ ಬಿಜೆಪಿ ಲೋಕಸಭಾ ಸದಸ್ಯರು ಜೊತೆಗೆ ಮಿತ್ರ ಪಕ್ಷದ ಚಂದ್ರಬಾಬು ನಾಯ್ಡು ಆಗಲಿ, ನಮ್ಮ ನಿತೀಶ್ ಕುಮಾರ್ ಆಗಲಿ, ಇವೆಲ್ಲರೂ ಬೇಕಾದವರು. ಹಾಗಾಗಿ ಇವರು ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ, ನಿಮ್ಮ ದಿಗ್ವಿಜಯ್ ಸಿಂಗ್, ಮಿಸ್ತ್ರಿಜಿ, ಜಯರಾಮ್ಜಿ ಇವರೆಲ್ಲರೂ ಸೇರಿ ಖರ್ಗೆ ಅವರಿಗೆ PM ಘೋಷಣೆ ಮಾಡಬಹುದಾ? ಅದನ್ನ ಅವರು ಎಲೆಕ್ಷನ್ ಅಡ್ವಾನ್ಸ್ ಘೋಷಣೆ ಮಾಡೋದು ನನಗನ್ಸಿದ ಮಟ್ಟಿಗೆ ಅದು ಯಾಕ ಡೌಟ್ ಬರ್ತೈತಿ. ಅದು ಡೌಟ್ ಬಂದ್ರೆ ವಾತಾವರಣ ಸೃಷ್ಟಿ ಆಗಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿಗೆ PM ಮಾಡಕ್ ಯಾರು ಒಪ್ಪಲ್ಲ. ಖರ್ಗೆ ಅವ್ರಿಗೆ PM ಮಾಡಿ ಅಂತ ಹೇಳಿ ರಾಹುಲ್ ಗಾಂಧಿ ಅವ್ರು ನನಗೆ ಹೇಳಿದ್ರೆ ಆ ಬಗ್ಗೆ ನಾನು ನನ್ನ ಬೆಂಬಲಿಗರ ಜೊತೆ ಸೇರಿ 100ಕ್ಕೆ 100 ಪ್ರಯತ್ನ ಮಾಡ್ತೇನೆ. ಅದನ್ನ ರಾಹುಲ್ ಗಾಂಧಿ ಸರ್ ಒಪ್ಪಿದ್ರೆ ಒಳ್ಳೇದಾಗತ್ತ. ಹಿರಿಯ ನಾಯಕರದಾರ. ಆನಂತರ ಕರ್ನಾಟಕದವರು ಮುಖ್ಯಮಂತ್ರಿ ಸಿಕ್ಕಿಲ್ಲ, ಮುಂದೆ ಕೇಂದ್ರದಲ್ಲಿ ರೈಲ್ವೆ ಮಂತ್ರಿ ಆದ್ರು, ಕಾರ್ಮಿಕ ಮಂತ್ರಿ ಆದ್ರು. ಈ ಸದ್ಯ ಏಜ್ ನೋಡಿದ್ರೆ ಮಾನ್ಯ ಖರ್ಗೆ ಅವರಿಗೆ ಪ್ರಧಾನಮಂತ್ರಿ ಆಗ್ಲಿಕ್ಕೆ ರಾಹುಲ್ ಗಾಂಧಿ ಅವರು ಪ್ರೋತ್ಸಾಹ ಕೊಟ್ಟರೆ ಅದು ಒಳ್ಳೇದಾಗತ್ತೆ ದೇಶಕ್ಕೆ. ತಾವು ಈಗ BK ಹರಿಪ್ರಸಾದ್ ಅವರಿಗೆ, DK ಶಿವಕುಮಾರ್ ಅವರಿಗೆ ಸ್ವಾಗತ ಸಮಾರಂಭ ಇಡ್ತೀರಾ? ಖಂಡಿತ ಇಡೋಣ ಸರ್. ಯಾಕಂದ್ರ ಹರಿಪ್ರಸಾದ್ ಸರ್ ಅವರು ಒಳ್ಳೆ ಲೀಡರ್ ಇದ್ದಾರೆ. ಮತ್ತ ಯಂಗ್ ಅಂಡ್ ಡೈನಾಮಿಕ್ ನಮ್ಮ DK ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಆಗಿದ್ದಕ್ಕೆ ಅವ್ರನ್ನ ಇಬ್ಬರನ್ನು ಕರೆಸಿ ಸನ್ಮಾನ ಮಾಡೋರಿಗೇನು ತಪ್ಪಿಲ್ಲ. ನೀವು ಅವರಿಗೆ ಸನ್ಮಾನ ಮಾಡಲು ಒಪ್ಪಿದರೆ ನಾನು ಸಂಪೂರ್ಣ ಬೆಂಬಲ ನೀಡ್ತೇನೆ. ಅಲ್ಲದೆ ಅವ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆಜಿ, ರಾಹುಲ್ ಗಾಂಧೀಜಿ, ಪ್ರಿಯಾಂಕಾ ಗಾಂಧೀಜಿ, ಅಲ್ಲದೆ ನಮ್ಮ ಪರಮೇಶ್ವರ್ಜಿ, ಪ್ರಿಯಾಂಕಾಜಿ, ರಾಜ್ಯದ ಎಲ್ಲ ಮಂತ್ರಿಗಳಿಗೆ ಸನ್ಮಾನ ಮಾಡಲು ನಾನು ಸಿದ್ಧನಿದ್ದೇನೆ. ಅಲ್ಲದೆ ಈಗ ಸದ್ಯ ಈ 2 ವರ್ಷ ನೀ ಸುಮಾರ ನಾ ಸುಮಾರ, ನೀ ಸುಮಾರ ನಾ ಸುಮಾರ, ಅವ ಸುಮಾರ ಈ ಸುಮಾರ ಬಿಟ್ಟು ಜನರ ಸೇವೆ ಮಾಡೋಣ. ಖಂಡಿತ. ನಾ ಸುಮಾರ ನೀ ಸುಮಾರ ಅನ್ನೋದಕ್ಕಿನ ಒಗ್ಗಟ್ಟಿನಲ್ಲಿ ಬಲವಿದೆ. ಅಂದ್ರೆ ಒಂದು ಕಟ್ಟಿಗಿದ್ರೆ ಮುರಿದು ಬಿಡ್ತಾರ, ಒಂದು ಹೊರಿ ಕಟ್ಟಿಗಿದ್ರೆ ಮುರಿಯಕ್ಕಾಗೋದಿಲ್ಲ. ಇವರೆಲ್ಲಾಗ ನಾ ಸುಮಾರು ನೀ ಸುಮಾರು ಅನ್ನೋದು ಬಿಟ್ಟು ಸಕ್ಸಸ್ ಮಾಡಿಕೊಡ್ಬೇಕು. ಆ ಪಕ್ಷಕ್ಕೆ ಇನ್ನೂ ರಾಜ್ಯದಲ್ಲಿ ಬಲವರ್ಧನೆ ಆಗ್ತದೆ. ಧನ್ಯವಾದಗಳು.